ಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಸರ್ ಅಹೋರಾತ್ರಿ ಧರಣಿಯನ್ನ ನಡೆಸಿದ್ರಿ, ಜೊತೆಗೆ ರಾಜ್ಯಾದ್ಯಂತ ಜನಾಂದೋಲನ ಆಕ್ರೋಶ ಸಭೆಗಳನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ರಿ. ನಿಮ್ಮ ಒಂದು ಆಕ್ರೋಶಕ್ಕೆ, ನಿಮ್ಮ ಒಂದು ಈ ಒತ್ತಾಯವನ್ನ ರಾಜ್ಯ ಸರ್ಕಾರ, ಸಿಎಂ ಅವರು ಕೇಳ್ತಾರ ಸರ್? ಅವ್ರು ಕೇಳ್ತಾರೋ ಬಿಡ್ತಾರೋ, ನಾವು ಜನಗಳ ಪರವಾಗಿ ಹೋರಾಟ ಮಾಡ್ತೀರಿ. ಇದನ್ನ ಜನಗಳ ಮುಂದೆ ತಗೊಂಡೋಗ್ತೀರಿ, ಜನಗಳಿಗೆ ಇದನ್ನ ತಿಳಿಸ್ತೀರಿ. ನೋಡಿ, 5 ಗ್ಯಾರಂಟಿಗೋಸ್ಕರ ನಿಮ್ಮ ಮೇಲೆ ತೆರಿಗೆಗಳನ್ನು ಹಾಕ್ತಾ ಇದ್ದಾರೆ, ವಸೂಲಿ ಮಾಡ್ತಾ ಇದ್ದಾರೆ. ನಿಮಗೆ ಕೊಡೋದು 2,000, ಆದರೆ ನಿಮ್ಮ ಮನೆಯಿಂದ 5,000 ಲೂಟಿ ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಮಾಡಿಕೊಟ್ಟು ಈ ಭ್ರಷ್ಟ ಕಾಂಗ್ರೆಸ್ ಅನ್ನ ಮುಂದೆ ಬರುವಲ್ಲ ಎಲ್ಲ ಚುನಾವಣೆಗಳಲ್ಲಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಬೆಂಗಳೂರು ಕಾರು ಎಲ್ಲ ಚುನಾವಣೆಯಲ್ಲಿ ಸೋಲಿಸಿ ಅವರಿಗೆ ಬುದ್ಧಿ ಕಲಿಸಿ, ಇಲ್ಲಾಂದ್ರೆ ಆಲ್ಕೋಹಾಲ್ ತೆರಿಗೆ, ಇನ್ನೊಂದು ತೆರಿಗೆ ಎಲ್ಲ ಕಂಟಿನ್ಯೂಸ್ ತೆರಿಗೆಗಳನ್ನು ಹಾಕ್ತಾರೆ ಅನ್ನೋ ಮಾತನ್ನ ರಾಜ್ಯದ ಜನತೆಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಪ್ರಮುಖವಾಗಿ ಸಿದ್ದರಾಮಯ್ಯನವರು ಈ ಕಡೆ ಅಹಿಂದ ಸಿಎಂ ಅಂತ ಹೇಳ್ಕೊಂತಾರೆ, ಬಡವರ ಪರ ಅಂತ ಅಹಿಂದ ಸಿಎಂ ಅಂತ ಹೇಳ್ಕೊಂತಾರೆ, ಬಡವರ ಪರ ಸಿಎಂ ಅಂತ ಹೇಳ್ಕೊಂತಾರೆ. ಈಗ ಜನಸಾಮಾನ್ಯರ ಒಂದು ಜೇಬಿಗೆ ಕತ್ತರಿ ಹಾಕ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಮಾನ ಮರ್ಯಾದೆ ಇದ್ದಿದ್ರೆ ಬಡ್ಜೆಟ್ ಅಲ್ಲೇ ಇದನ್ನೆಲ್ಲ ಹೇಳ್ಬೋದಾಯ್ತು. ನಾನು ಈ ತರ ಡೀಸೆಲ್ ಏರಿಕೆ ಮಾಡ್ತಾ ಇದ್ದೀನಿ, ಹಾಲಿನ ಬೆಲೆ ಯಾಕೆ ಅಂದ್ರೆ ಇಲ್ಲಿ ನಮಗೆ ಅಭಿವೃದ್ಧಿಗೆ ಹಣ ಇಲ್ಲ, ಕಷ್ಟ ಇದೆ ಅಂತ ಜನಗಳಿಗೆ ಹೇಳ್ಬೇಕಾಯ್ತು. ಅದು ಬಡ್ಜೆಟ್ ಅಲ್ಲಿ ಹೇಳುವಂತದಕ್ಕೆ ವಿಧಾನಸಭೆಯಲ್ಲಿ ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆ ಅವ್ರಿಗೆ. ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಜನ ಒಪ್ಕೊಂತ ಇದ್ರು. ಅಲ್ಲೇನು ಹೇಳಲೇ ಇಲ್ಲ. ನಮ್ದು ನೋಡಿ ಟ್ಯಾಕ್ಸ್ ರಹಿತ ಬಡ್ಜೆಟ್ ಅಂದ್ರು, ಇಲ್ಲಿ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಅಂದ್ರೆ ಇವ್ರ ಯೋಗ್ಯತೆ ಏನು ಅಂತ ಕಳ್ಳರು ಅನ್ನೋದು ಅರ್ಥ ಆಯ್ತು. ಇವರು ಇಂಡೈರೆಕ್ಟ್ ಆಗಿ ಎಲ್ಲ ಬಡ್ಜೆಟ್ ಬಿಟ್ಬಿಟ್ಟು ಈಗ ತೆರಿಗೆಗಳನ್ನು ಹಾಕ್ತಾ ಇದ್ದಾರೆ ಅಂತಾರೆ, ಮೋಸ ಮಾಡ್ತಾ ಇದ್ದಾರೆ, ಜನರ ಮಣ್ಣಿಗೆ ಕಣ್ಣೆರ್ಚ್ತಾ ಇದ್ದಾರೆ. ಇದು ವಿರುದ್ಧವಾದ ನಮ್ಮ ಹೋರಾಟ ನಡೀತಾ ಇದೆ. ಇದನ್ನು ಮುಂದುವರಿಸ್ತೇವೆ ನಾವು ಹೋರಾಟ. ಸರ್, ಮತ್ತೊಂದು ಪ್ರಮುಖವಾಗಿ ಈಗ ಈ ಒಂದು ಬೆಲೆ ಏರಿಕೆ ಏನಿದೆ, ಡೀಸೆಲ್ ಮೇಲೆ 2 ರೂಪಾಯಿ ಸೆಸ್ ಹಾಕಿದ್ದಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ, ಇದು ಕೇಂದ್ರ ಸರ್ಕಾರ ಮಾಡಿರೋದು ಅಂತ ಹೇಳ್ತಿದ್ದಾರೆ. ಅವ್ರ ಜ್ಞಾನ ಇದ್ರೆ ಏನಾದ್ರು ಓದವ್ರ ಯಾರು ಟ್ಯಾಕ್ಸ್ ಹಾಕಿರೋದು? ರಾಜ್ಯ ಸರ್ಕಾರ ಹಾಕಿರೋದು ಟ್ಯಾಕ್ಸ್. ಕೇಂದ್ರ ಸರ್ಕಾರ ಹಾಕಿದ್ರೆ ಇಡೀ ದೇಶದಲ್ಲಿ ಬರ್ತಾ ಇತ್ತು. ಇಡೀ ದೇಶದಲ್ಲಿ ಬಂದಿದೆಯಾ ಟ್ಯಾಕ್ಸು? ಅಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಇರತಕ್ಕಂಥ ಮಂತ್ರಿಗಳು ಈ ಕ್ಯಾಬಿನೆಟ್ ಅಲ್ಲಿದ್ದಾರೆ. ಏನ್ ಮಾಡಬೇಕು? ಭಗವಂತನೇ ಕಾಪಾಡಬೇಕು. ಒಬ್ಬರಿಗೆ ಕನ್ನಡ ಬರಲ್ಲ, ಇನ್ನೊಬ್ಬರಿಗೆ ಟ್ಯಾಕ್ಸ್ ಯಾರು ಹಾಕ್ತಾವ್ರೆ ಅಂತ ಮಂತ್ರಿ ಮಂಡಲಕ್ಕೆ ಗೊತ್ತಾಗಲ್ಲ ಅಂದ್ರೆ ಇನ್ನ ಭಗವಂತನೇ ಕಾಪಾಡಬೇಕು ಈ ಸರ್ಕಾರ. ಈಗ ಈ ಹೋರಾಟದ ನಂತರ ಏನ್ ಪ್ಲಾನ್ ಸರ್? ಈ ಸರ್ಕಾರ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆಯನ್ನು ಹಾಕ್ತೀರಿ, ಹೋರಾಟ ಮಾಡ್ತೀರಿ. ಮತ್ತೆ ಇದನ್ನ ಮೈಸೂರಲ್ಲಿ ಮತ್ತೊಂದು ಪ್ರತಿಭಟನೆ ಮಾಡ್ತೀರಿ. ಇಡೀ ರಾಜ್ಯಾದ್ಯಂತ ಜಿಲ್ಲೆಗಳಲ್ಲಿ ಪ್ರತಿಭಟನೆ. ಕೊನೆಯದಾಗಿ ಸಿಎಂ ಅವರ ವಿರುದ್ಧ ಈಗ ಇಡಿ ಅವರು ಮತ್ತೆ ಎಂಟ್ರಿ ಆಗಿದ್ದಾರೆ ಸರ್. ಲೋಕಾಯುಕ್ತ ತನಿಖೆಯಲ್ಲಿ ಲೋಪದೋಷಗಳಿದೆ, ಹಗರಣ ಆಗಿರತಕ್ಕಂಥದ್ದು ಸತ್ಯ, ನಮ್ಮ ಹತ್ರ ಸಾಕ್ಷ್ಯಾಧಾರ ಇದೆ ಅಂತ ತನಿಖೆಗೆ ಒಂದು ಒತ್ತಾಯ ಮಾಡಿದ್ರು. ಈಗ ಹೈಕೋರ್ಟ್ ಕೂಡ ತನಿಖೆಗೆ ಆದೇಶ ಮಾಡಿದೆ. ಒಳ್ಳೆ ಬೆಳವಣಿಗೆ, ಸ್ವಾಗತ ಮಾಡ್ತೀನಿ. ಈಗ 300-400 ಕೋಟಿನ ಸೀಸ್ ಮಾಡಿದಾರಲ್ಲ ಇಡಿ ಅವರು, ಸುಳ್ಳು ಮಾಡಿದಾರ. ಹಿಂಗೆ ಬಿಟ್ರೆ 3-4 ಸಾವಿರ ಕೋಟಿನ ಸೀಸ್ ಮಾಡ್ತಾರ ಅವ್ರು. ಎಲ್ಲ ಈ ಲೂಟಿ ಮಾಡಿರೋ ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್ ಲೂಟಿ ಮಾಡಿರೋದು ಬಯಲಿಗೆ ಬರ್ತೈತೆ. ಅದರಿಂದ ಈ ಸರ್ಕಾರದ ಹಣ ಲೂಟಿ ಆಗಿರೋದು ಇನ್ನೊಬ್ರು ಈ ತರ ಕೆಲಸ ಮಾಡಬಾರ್ದು. ಆ ರೀತಿಯಾದಂತ ಒಂದು ಕ್ರಮ ಆಗಬೇಕು. ಇವತ್ತು ಕೋರ್ಟ್ ಏನು ಆದೇಶ ಮಾಡಿದೆ ಅದಕ್ಕೆ ಸ್ವಾಗತ ಮಾಡ್ತೇನೆ. ಸರ್, ಈ ಒಂದು ಬೆಲೆ ಏರಿಕೆಯಿಂದ ಕಾಂಗ್ರೆಸ್ನಲ್ಲಿನ ಕೆಲವು ಶಾಸಕರೇ ತುಂಬಾ ಅಸಮಾಧಾನಗೊಂಡಿದ್ದಾರೆ ಸರ್. ಇಡೀ ಕಾಂಗ್ರೆಸ್ MLAಗಳೇ ಇವರು 5 ಗ್ಯಾರಂಟಿ ಸರಿಯಾಗಿ ಕೊಡ್ತಾ ಇಲ್ಲ, ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ, ಆತ್ಮಹತ್ಯೆ ಮಾಡ್ಕಂತೀನಿ, ಈ ತರದೆಲ್ಲ ಹೇಳ್ತಾರೆ. ಈ ಬೆಲೆ ಏರಿಕೆ ಬಗ್ಗೆನೂ ಅವ್ರದ್ದು ಎಲ್ಲರದು ವಿರೋಧ ಇದೆ. ಕಾಂಗ್ರೆಸ್ಸಿನ ಎಲ್ಲಾ ಶಾಸಕರು ನಮ್ಮ ಹತ್ರ ಮಾತಾಡ್ಬೇಕಾದ್ರೆ ಇವರು ಯಾರೋ ಮಂತ್ರಿಗಳು ಸೇರಿ ನಮ್ಗೇನು ಇಲ್ಲ, ಮಂತ್ರಿಗಳೆಲ್ಲ ಲೂಟಿ ಮಾಡಕ್ಕೋಸ್ಕರ ತೆರಿಗೆ ಹಾಕೊಂಡು ಅದರಲ್ಲಿ ಲೂಟಿ ಹೊಡಿತಾ ಇದ್ದಾರೆ. ಇದು ತಪ್ಪು ಅಂತ ಕಾಂಗ್ರೆಸ್ MLAಗಳೇ ಹೇಳ್ತಾ ಇದ್ದಾರೆ. ಇದು ಸರ್, ಕೊನೆಯದಾಗಿ ನೀವು ಈ ನವೆಂಬರ್ ಒಳಗಡೆ ಸರ್ಕಾರ ಬಿದ್ದೋಗುತ್ತೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ರೆ ಅದು ನಿಜ ಆಗುತ್ತಾ ಸರ್? ನವೆಂಬರ್ ಅಲ್ಲಿ ನಾನು ಮುಖ್ಯಮಂತ್ರಿಗಳ ಬದಲಾವಣೆ ಅಂತ ಹೇಳಿದ್ದೀನಿ. ಕಾದ್ ನೋಡಿ, ಮುಖ್ಯಮಂತ್ರಿಗಳ ಬದಲಾವಣೆ ಆಗೇ ಆಗುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಮನೆಗೆ ಹೋಗೋದು ಗ್ಯಾರಂಟಿ, DK ಶಿವಕುಮಾರ್ ಕಿತ್ತು ಅಧಿಕಾರ ತಗೊಳೋದು ಗ್ಯಾರಂಟಿ, ಕಾಂಗ್ರೆಸ್ ಅಲ್ಲಿ ಒಡಕಾಗೋದು ಗ್ಯಾರಂಟಿ, ಈ ಸರ್ಕಾರ ಬಿದ್ದೋಗೋದು ಗ್ಯಾರಂಟಿ. ಸೊ ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಧನರಾಜ್ ಜೊತೆ ಆನಂದ್ ನಂದಗೂಡಿ, ಪವರ್ ಟಿವಿ.